ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಮ್ಸ್ ಆ್ಯಂಡ್ ಮಿನೀಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 5:30 ಆಗ್ತಾ ಇದೆ. ಸೊ ಬೆಳಿಗ್ಗೆ ಡೈಲಿ ಇವಾಗ ರುಟೀನ್ ಬಂದು 5:30ಗೆ ಎದ್ಬಿಟ್ಟು ಮೊದಲಿಗೆ ನಾನು ಅನ್ನ ಮಾಡ್ಕೋತೀನಿ. ಸೊ ಇವತ್ತು ನಾನು ಬೆಳಿಗ್ಗಿನ ರುಟೀನಲ್ಲಿ ಎದ್ದ ತಕ್ಷಣ ಮೊದಲಿಗೆ ಫೇಸ್ ವಾಶ್ ಮಾಡಿಕೊಂಡು ಮಾಲ್ಟ್ ಕುಡಿತಾ ಇದ್ದೆ. ಸೊ ಮಾಲ್ಟ್ ಪೌಡರ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಇವತ್ತು ನಾನು ಅಮೆಝಾನಲ್ಲಿ ಮಿಲೆಟ್ ಮಿಕ್ಸನ್ನು ತರಿಸಿದ್ದೆ. ಸೊ ಹಾಗೆ ಇವತ್ತು ಫಸ್ಟ್ ಟೈಮ್ ಅದನ್ನು ಕುಡಿತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮೊದಲು ನಾನು ಅಶ್ವಿನಿ ಅಂತ ಇದ್ದಾರಲ್ವ, ಅವರಲ್ಲಿ ನಾನು ಮಾಲ್ಟ್ ಪೌಡರನ್ನು ತರಿಸ್ಕೊಳ್ತಾ ಇದ್ದೆ. ಈ ನಡುವೆ 3 kg ಅಂದರೆ 3 ಬಾಟಲನ್ನು ತರಿಸ್ಕೊಂಡಿದ್ದೆ. ಆದರೆ ಈ ಸಾರಿ ಏನಾಯಿತು, ಅದು ಅಲ್ಲಿಂದ ಬರಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, 4ರಿಂದ 5 ದಿನ ಹಿಡಿಯುತ್ತೆ. ಸೊ ಹಾಗೆ ಒಮ್ಮೆ ಮಿಲೆಟ್ ಮಿಕ್ಸನ್ನು ಕುಡಿದು ನೋಡುವ ಅಂತ ಹೇಳಿ ಈ ಸಾರಿ ಅದನ್ನು ತರಿಸಿದ್ದೆ. ಅದನ್ನು ಕುಡಿಯೋಕ್ಕೂ ಕೂಡ ಚೆನ್ನಾಗಿದೆ, ಇದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಇದೊಂದು ಪ್ಯಾಕೆಟನ್ನು ಖಾಲಿ ಮಾಡಿ ನೆಕ್ಸ್ಟ್ ನೋಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮೊದಲಿಗೆ ಅನ್ನವನ್ನು ಮಾಡ್ಕೋತಾ ಇದ್ದೀನಿ ರೋಬೋ ಕುಕ್ಕರಲ್ಲಿ. ಇದು ನನ್ನ ಫ್ರೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಅವಳು ನನಗೆ ಗಿಫ್ಟಾಗಿ ಕೊಟ್ಟಿರೋದು. ನಾನು ಈ ನಡುವೆ ಅಂದರೆ ರೀಸೆಂಟಾಗಿ ಅಪ್ಪ ಬಂದ ಮೇಲೆ ದಿನಾ ರೋಬೋ ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ ಅಡುಗೆ ಮಾಡಲಿಕ್ಕೆ, ಮೇಯ್ನಾಗಿ ಅನ್ನ ಮಾಡಲಿಕ್ಕೆ. ಸೊ ಒಮ್ಮೆ ಅನ್ನ ಮಾಡಿದ ಮೇಲೆ ಗೊತ್ತಾಗಿದ್ದು ಎಷ್ಟು ಈಸಿಯಾಗಿ ಕೊಚ್ಚಿಗೆ ಅನ್ನ ಮಾಡ್ಬೋದು ಅಂತ ಹೇಳಿ. ಇನ್ನು ಗೊತ್ತಿಲ್ಲ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ಇನ್ನೊಂದು ಕಡೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೋತಾ ಇದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ ಮತ್ತು ಟೊಮೆಟೊ ಇವಿಷ್ಟನ್ನು ಹಾಕಿ ಒಮ್ಮೆ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತೀನಿ. ಖಾರಕ್ಕೆ ಹಸಿಮೆಣಸನ್ನು ಯೂಸ್ ಮಾಡಿದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪನ್ನು ಯಾವ ರೀತಿಯಾಗಿ ಪಲ್ಯ ಮಾಡ್ತೀನಿ ಅದೇ ರೀತಿಯಾಗಿ ಇದನ್ನು ಪಲ್ಯ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಅಪ್ಪ ಯಾವಾಗಲೂ ಊಟ ಮಾಡ್ತಾರೆ. ಸೊ ಊಟಕ್ಕೆ ಪಲ್ಯ ಮಾಡೋಣ ಅಂತ ಹೇಳಿ ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಕಹಿ ಇರಬಹುದು, ಬಟ್ ಈ ರೀತಿ ಪಲ್ಯ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ನಾನು ತಂದು 4ನೇ ದಿನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಒಮ್ಮೆ ಮರ್ತೋಗಿತ್ತು, ಜೊತೆಗೆ ಬೇರೆ ಬೇರೆ ತರಕಾರಿಗಳಿರೋದ್ರಿಂದ ಇದು ನೆನಪಾಗಿರಲಿಲ್ಲ. ಸೊ ಹಾಗೆ ಇವತ್ತು ಮಾಡೋಣ ಅಂತ ಹೇಳಿ ನೋಡಿದಾಗ ತುಂಬಾ ಫ್ರೆಶ್ ಆಗಿತ್ತು. ಸೊ ಇವತ್ತು ಬೆಳಿಗ್ಗಿನ ಊಟದ ಜೊತೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಬೆಳಿಗ್ಗೆ ಫ್ರೆಶ್ ಆಗಿ ಮಾಡಿರುವಂತಹ ಕೊಚ್ಚಿಗೆ ಅನ್ನ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದು ಅಪ್ಪ ಬೆಳಿಗ್ಗೆ ತಿನ್ನಲಿಕ್ಕೆ ಅವರ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು. ಇನ್ನು ನಾನು ಅದ್ವಿನ್ ಹಾಗೆ ಆರ್ನಗೋಸ್ಕರ ಅಪ್ಪ ನಮಗೆ ತಿಂಡಿ ಮಾಡಿ ಕೊಡ್ತಾರಂತೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ರವಾ ರೋಟಿ ಹೋಟೆಲ್ ಸ್ಟೈಲಲ್ಲಿ ಮಾಡುವುದು. ಅಂದರೆ ಅವರ ಮೊದಲು ಕ್ಯಾಂಟೀನ್ ಇತ್ತು. ಸೊ ಹಾಗಾಗಿ ಇವತ್ತು ನಮಗೆ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ವಿಕ್ಕಾಗಿ ನಾನು ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರು, ಒಂದು ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಿದ್ದಾರೆ. ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಿರುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಜೊತೆಗೆ ಸಕ್ಕರೆ ಕೂಡ ಹಾಕ್ಕೋಬೇಕು. ಸಕ್ಕರೆ ನಾನಿಲ್ಲಿ ಈ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದು 4 ಟೇಬಲ್ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿರುವಂಥ ಇದೇ ಅಳತೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನಾನು ಅರ್ಧ kg ರವೆಯಲ್ಲಿ ಮಾಡಿರುವಂತಹ ರವಾ ರೋಟಿ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸಕ್ಕರೆ ಸರಿಯಾಗಿ ಕರಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ವಿ. ಅದ್ವಿನ್ ಸಹಾಯ ಮಾಡ್ತಾ ಇದ್ದಾನೆ. ಅಜ್ಜ ತಿಂಡಿ ಮಾಡೋದ್ರಿಂದ ಅದ್ವಿನ್ ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ದಾನೆ. ಸೊ ಅಜ್ಜನಿಗೆ ಸಹಾಯ ಕೂಡ ಮಾಡ್ತಾ ಇದ್ದಾನೆ. ಸೊ ಇವಿಷ್ಟನ್ನು ಹಾಕಿದ ಮೇಲೆ ಇದಕ್ಕೆ ಆವಾಗಲೇ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ ಹಾಗೆ ಹಸಿಮೆಣಸು, ಜೊತೆಗೆ 2 ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿ ಹಾಕ್ಕೊಳ್ತಾ ಇದ್ವಿ. ಸೊ ಇವಿಷ್ಟನ್ನು ಹಾಕಿದ ಮೇಲೆ ಒಂದು ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು.
ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬಹುದು. ಅದಕ್ಕಾಗಿ ನಾನು ಎಣ್ಣೆಯನ್ನು ಕೂಡ ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಈ ಕಡೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಹಾಗೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆ ಕೂಡ ಹಾಕಬೇಕಂತೆ. ಸೊ ಹಾಗೆ ಬಿಸಿ ಆಗ್ತಾ ಇತ್ತು. ನಾನಿಲ್ಲಿ ಸ್ಪೂನ್ ಬದಲಿಗೆ ಈ ರೀತಿ ಸೌಂಟನ್ನು ಯೂಸ್ ಮಾಡಿದ್ದೀನಿ. ಸಾಕಾಗುತ್ತೆ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕಿದ ಮೇಲೂ ಕೂಡ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಯ್ನಾಗಿ ರವವನ್ನು ಹಾಕ್ಕೋಬೇಕು. ರವಾನ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ತಾ ಅರ್ಧ kg ಪರ್ಫೆಕ್ಟಾಗಿ ಇದಕ್ಕೆ ಶೂಟ್ ಆಯಿತು. ಇನ್ನು ರವೆ ಹಾಕಿದ ಮೇಲೆ ಇದನ್ನು ಸರಿಯಾಗಿ ಹಿಸುಕಿ ಕಲಿಸಬಾರ್ದಂತೆ. ಅದನ್ನು ನೋಡಿಕೊಂಡು ಈ ರೀತಿಯಾಗಿ ಸಿಂಪಲ್ಲಾಗಿ ಮೇಲ್ಗಡೆಯಿಂದ ಮಿಕ್ಸ್ ಮಾಡಬೇಕಂತೆ. ಸೊ ಇವಿಷ್ಟನ್ನು ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ ಒಂದು ಪೇಪರನ್ನು ತೆಗೆದುಕೊಂಡು ಇವಾಗ ಅದನ್ನು ಲಟ್ಟಿಸಿ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳಿದರೆ ನಾನು ತುಂಬಾ ತಿಂದಿದ್ದೆ. ಸಾಧಾರಣ ಒಂದು 19-20 ಪೀಸ್ ಆಗಿತ್ತು. ಸೊ ಮಕ್ಕಳು ಒಂದು 2-3 ತಿಂದರೆ ನಾನೊಂದು 5-6 ಆದರೂ ತಿಂದಿದ್ದೀನಿ. ಮಧ್ಯಾಹ್ನದೊಳಗೆ ಎಲ್ಲ ಖಾಲಿಯಾಗಿತ್ತು. ಅಷ್ಟು ಟೇಸ್ಟಿಯಾಗಿತ್ತು. ನೀವು ಕೂಡ ಇದೇ ವೇಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಪರಿಮಳ ತುಂಬ ಚೆನ್ನಾಗಿದೆ. ಸೊ ಹಾಗೆ ಇನ್ನೊಂದು ಕಡೆ ರೋಬೋ ಕುಕ್ಕರಲ್ಲಿ ಅನ್ನ ಕೂಡ ಆಯಿತು. ಈ ಕಡೆ ಮಕ್ಕಳಿಗೋಸ್ಕರ ನನಗೋಸ್ಕರ ತಿಂಡಿ ಕೂಡ ಮಾಡಿಕೊಟ್ರು ಅಪ್ಪ. ಸೊ ಹಾಗೆ ಇವಾಗ ಅಪ್ಪನಿಗೆ ಊಟ ಹಾಕಿ ನಾವು ಕೂಡ ತಿಂಡಿ ತಿನ್ನೋದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಗಿದ ಮೇಲೆ ಅಪ್ಪ ಬಂದ ಮೇಲೆ ಒಂದು ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿರೋದೇನಪ್ಪ ಅಂತ ಹೇಳಿದರೆ, ರಾತ್ರಿ ಎಪಿಸೋಡ್ ಬಿಗ್ ಬಾಸನ್ನು ಬೆಳಿಗ್ಗೆ ನೋಡ್ತೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಬಿಗ್ ಬಾಸ್ ನೋಡಿಕೊಂಡು ಇವಾಗ ಮಕ್ಕಳಿಗೋಸ್ಕರ ಗಾರ್ಡನ್ಗೆ ಬಂದ್ವಿ. ಜೊತೆಗೆ ಬಿಸಿಲು ಕೂಡ ಬರುತ್ತಲ್ವ, ಬೆಳಿಗ್ಗೆ ಒಂದು ಅರ್ಧ ಗಂಟೆ ಹಾಗೆ 1 ಅವರು ವಾಕ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಮಕ್ಕಳನ್ನು ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಇನ್ನು ಅಪ್ಪ ಬಂದ ಮೇಲೆ ನನಗೊಂದು ಈಸಿಯಾಗಿದ್ದು ಅಂತ ಹೇಳಿದರೆ ಮಕ್ಕಳನ್ನು ಗಾರ್ಡನ್ಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬರೋದು. ಇಲ್ಲ ಅಂತಾದರೆ ಇಬ್ಬರೇ ಹೋಗ್ತಾರೆ, ಅದಕ್ಕೇನಿಲ್ಲ. ಬಟ್ ಭಯ ಅನ್ನೋದಿರುತ್ತೆ. ಸೊ ಏನು ಮಾಡ್ತಾರೋ ಏನು ಮಾಡ್ತಿದ್ದಾರೋ ಅಂತ ಹೇಳಿ ನಾನು ಹೋಗ್ಬೋದು, ಬಟ್ ನನಗೆ ಟೈಮ್ ಸಾಕಾಗೋದಿಲ್ಲ. ಮಕ್ಕಳ ಜೊತೆ ಹೋಗಿ ಆಟ ಆಡ್ಬೋದು. ಅಲ್ಲಿಗೆ ಹೋದ್ಮೇಲೆ ಅನಿಸುತ್ತೆ ಅಯ್ಯೋ ಮನೇಲಿ ಕೆಲಸನೇ ಅಷ್ಟೊಂದೇನೋ ಬಿದ್ದಿದೆ, ಯಾರು ಮಾಡ್ತಾರೆ, ಮತ್ತು ನಾನೇ ಹೋಗಿ ಮಾಡಬೇಕು, ಟೈಮ್ ಆಗುತ್ತೆ ಅನ್ನೋದೊಂದು ಭಯ. ಸೊ ಹಾಗಾಗಿ ನಾನು ಇಲ್ಲಿಗೆ ಬರೋದು ಒಂದು ಅರ್ಧ ಗಂಟೆ ವಾಕ್ ಮಾಡಲಿಕ್ಕೆ ಬರ್ತೀನಿ. ಜೊತೆಗೆ ಮಕ್ಕಳ ಜೊತೆಗೆ ಬರೋದು ತುಂಬಾ ಕಡಿಮೆ. ಇನ್ನು 2024ಗೆ ನಾವೊಂದು ಹೊಸ ಮನೆಗೆ ಬಂದ್ವಿ ಅನ್ನೋ ಒಂದು ಖುಷಿ. ಆದರೆ ಅಲ್ಲಿಗೆ ಅಡ್ಜಸ್ಟ್ ಆಗಲಿಕ್ಕೆ ತುಂಬಾ ಟೈಮ್ ಹಿಡಿಯಿತು. ಇವಾಗಲೇ ಬಂದು ನಾವು 6 ತಿಂಗಳು ಆದರೂ ಕೂಡ ಇನ್ನೂ ಅಡ್ಜಸ್ಟ್ ಆಗೋದ್ರಲ್ಲೇ ಇದ್ವಿ. ಯಾಕಂದರೆ ಜಾಸ್ತಿ ಹೆಲ್ತ್ ಅಪ್ಸೆಟ್ ಆಗ್ತಾಯಿತ್ತು. ಎಲ್ಲರೂ ಹೇಳ್ತಾರೆ ಹೊಸ ಮನೆಯಲ್ಲಿ 1 ಇಯರ್ ಎಲ್ರಿಗೂ ಹಾಗಾಗುತ್ತೆ, ಫರ್ನಿಚರ್ ಸ್ಮೆಲ್ ಇರ್ಬೋದು ಅಥವಾ ಹೊಸ ಫರ್ನಿಚರ್ ಇರೋದ್ರಿಂದ ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಇರ್ಬೋದು. ತುಂಬಾ ಡಸ್ಟ್ ಬರುತ್ತೆ, ಜೊತೆಗೆ ಬಿಸಿಲು ಬರೋದಿಲ್ಲ. ಎಲ್ಲದರ ನಡುವೆ ನಾನು ಕೂಡ ಡೈಲಿ ನನ್ನ ರುಟೀನ್ನ ಚೇಂಜ್ ಮಾಡಿಕೊಂಡು ಹೆಲ್ತ್ ಬಗ್ಗೆ ಕಾಳಜಿ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಒಂದು ತಾಯಿ ಆದಮೇಲೆ ಮಕ್ಕಳಿಗೂ ಟೈಮ್ ಕೊಡಬೇಕು, ಹಸ್ಬೆಂಡ್ಗೂ ಟೈಮ್ ಕೊಡಬೇಕು, ಜೊತೆಗೆ ಮೇಯ್ನಾಗಿ ನಮಗೆ ಸೆಲ್ಫ್ ಕೇರ್ ಇರಬೇಕು. ನಮಗೋಸ್ಕರ ನಾವು ಟೈಮ್ ಕೊಟ್ಟಿಲ್ಲ ಅಂತಾದರೆ ಬೇರೆಯವರಿಗೆ ಅಂದರೆ ಮಕ್ಕಳಿಗೋಸ್ಕರ ಅಥವಾ ಹಸ್ಬೆಂಡ್ಗೋಸ್ಕರ ಮನೆಯವರಿಗೋಸ್ಕರ ಟೈಮ್ ಕೊಡೋಕ್ಕಾಗೋದಿಲ್ಲ. ನಾವು ಆರೋಗ್ಯವಾಗಿದ್ದರೆ ಮಾತ್ರ ಅಲ್ವಾ ಎಲ್ರಿಗೂ ಕೂಡ ಟೈಮ್ ಕೊಡಲಿಕ್ಕಾಗತ್ತೆ, ಎಲ್ರಿಗೂ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಲಿಕ್ಕಾಗತ್ತೆ ಅಂತ. ಸೊ ಹಾಗಾಗಿ ಈ ಸಾರಿ ನಾನು ನನಗೋಸ್ಕರ ತುಂಬ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಹೊಸ ವರ್ಷ ಅಂದರೆ 2025 ನಾವು ನಮಗೋಸ್ಕರ ಸ್ವಲ್ಪ ಟೈಮ್ ಆದರೂ
ಕೊಡಬೇಕು. ಸೊ ನನ್ನ ಡೈಲಿ ವ್ಲಾಗ್ ನೋಡ್ತಾ ಇರಿ, ನಾನೇನೆಲ್ಲ ಪ್ಲ್ಯಾನ್ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಅಪ್ಪನಿಗೆ ನಮ್ಮ ಜಿಮ್ಗೆ ಬಂದು ಕರ್ಕೊಂಡು ಬಂದೆ. ಸೊ ತುಂಬ ದಿನ ಆಯಿತು ನಾನು ಇಲ್ಲಿಗೆ ಎಂಟ್ರಿನೇ ಮಾಡಿರಲಿಲ್ಲ, ಯಾಕೋ ಗೊತ್ತಿಲ್ಲ, ಟೈಮೇ ಸಾಕಾಗ್ತಾ ಇರಲಿಲ್ಲ. ಸೊ ಹಾಗೆ ಇವತ್ತು ಅಪ್ಪನಿಗೆ ತೋರಿಸೋಣ, ಅವರು ಕೂಡ ಜಿಮ್ ಮಾಡಲಿ ಅಂತ ಹೇಳಿ ಕರ್ಕೊಂಡು ಬಂದೆ. ಅವರು ಕೂಡ ಸ್ವಲ್ಪ ಹೊತ್ತು ಟೈಮ್ ಕೂಡ ಸ್ಪೆಂಡ್ ಮಾಡಿದರು. ಲಾಸ್ಟ್ ಟೈಮ್ ಅಮ್ಮ ಬಂದಾಗಲೂ ಕೂಡ ಅವಳನ್ನು ಕರೆದುಕೊಂಡು ಬಂದಿದ್ದೆ, ಅದು ಕೂಡ ಒಂದು ವಿಡಿಯೋ ಇತ್ತು, ಬೇಕಾದರೆ ಮುಂದೆ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮಕ್ಕಳ ಜೊತೆ ಆಟ ಆಡಿ ಮನೆಗೆ ಹೋದ್ವಿ. ಬಾ ಮಗು ಬಾ, ಆಟ ಆಡೋ ಬಾ, ಇಲ್ಲಿ ಬಾ, ಕೆರೆ ದಡ ಆಟ ಆಡೋ ಬಾ, ಬಾ ಇಲ್ಲಿ ಬಾ. ಹಾಂ ಆಡ್ತಿ ಬಾ. ಅಪ್ಪ ಕೆರೆ ದಡ ಹೇಳಿ, ನಾವು 3 ಜನ ಆಡೋದಾ? ಇದು ಕೆರೆ, ಇದು ಕೆರೆ, ಈಚೆಗಿದ್ದಡ. ಅಪ್ಪ ಹೇಳ ಕೆರೆ ದಡ, ಕೆರೆ ದಡ, ಬಡ ಬಡ ಅಕ್ಕ. ಕೆರೆ ದಡ, ಕೆರೆ ದಡ, ಕೆರೆ ಕೆರೆ ದಡ, ಕೆರೆ ದಡ, ಕೆರೆ ದಡ, ಕೆರೆ ದಡ, ದಡ, ಕೆರೆ, ಕೆರೆ ದಡ, ದಡ, ಕೆರೆ, ದಡ, ಕೆರೆ, ದಡ, ಕೆರೆ, ದಡ, ಕೆರೆ, ಕೆರೆ, ದಡ, ದಡ, ಕೆರೆ, ಕೆರೆ, ದಡ. ಇನ್ನು ಇವಾಗ ರಜೆ ಇರೋದ್ರಿಂದ ಟೈಮ್ ಪಾಸ್ ಮಾಡಬೇಕಲ್ವ. ಸೊ ಹೀಗೆ ಮಕ್ಕಳನ್ನು ಆಟ ಆಡಿಸ್ಕೊಂಡು ಕೆರೆ ದಡ ಆಟ ಆಡಿ ಮನೆಗೆ ಬಂದ್ವಿ. Second performance is Advin Shetty on the stage. ಅದ್ವಿನ್ ಶೆಟ್ಟಿ ಏನ್ ಮಾಡ್ತಾ ಇದ್ದಾರೆ? ಡ್ರಾಮಾ, ಒಂದು ಮರದ ಬಗ್ಗೆ ವರ್ಣಿಸಲಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಓಕೆ, ಸ್ಟಾರ್ಟ್. ನಾತ್ರಿ ಅಲ್ಲ, ನಾನೊಂದು ಮರ. ನಾನು ಒಂದು ಮರ. ಈಗ ನಾನು ಇದು ಮರ. ನಾನು ಚಾಕ್ಲೇಟ್ ತಿಂದಿ, ಮರ ಮೇಲೆ ಹಾಕ್ತಿ, ಹೋದೆ, ಬಂದೆ, ಹಾಕ್ತಿ ಕಡಿಕ ಆ ಮರ ಅಂತ ಪ್ಲಾಸ್ಟಿಕ್ ಅದು ನುಂಗಿ ನಾವು ಕಂಡಾಗೆ ಅದ ಎಂತ ರುಡ್ಡಿ ನಮ್ಗೆ ಹುಷಾರತ್ತಿಲ್ಲ, ಅದೇ ಹುಷಾರ ಅದು ಸೊತ್ತ. ಅದಕ್ಕೆ ನೀವೆಂತ ಮಾಡ್ಬೇಕಾ, ನೀವು ಬಂದುಗಳ ಮರದ ಮೇಲೆ ಹಾಕುದಲ್ಲ, ಒಂದು ಡಸ್ಟ್ಬಿನ್ ಮೇಲೆ ಹಾಕ, ಮರದ ಹಿಂಗಲ್ಲ ಹಾಕುವ. ಕಡೆಗೆ ಅದರಿಂದ ಟ್ರೀ ಪೊಲ್ಯೂಷನ್ ಅಥವಾ ಪ್ಲಾಂಟ್ ಪೊಲ್ಯೂಷನ್ ಅಂತ ಅದಕ್ಕೆ ಹೇಳೋದ. ಮತ್ತು ನೀವು ಬಪ್ಪತ್ತಿಗೆ ವಾಟರ್ ಹಾಕ, ಟ್ರೀ ಅಲ್ಲಿ ಪ್ಯಾನ್ ಅಲ್ಲಿ ಎಂತ ಅದಕ್ಕೆ ವಾಟರ್ ಹಾಕಿ ನಾವು ಅದಕ್ಕೆ ಎಂತಾದ್ರು ಕೊಡ್ತಲ್ಲ ಫರ್ಟೈಲ್ ಮಾಡೋದು, ಸಾಯಿಲ್ ಫರ್ಟೈಲ್ ಮಾಡೋದು. ಫರ್ಟೈಲ್ ಮತ್ತೆ ಫರ್ಟೈಸರ್ ಮತ್ತೆ ಮ್ಯಾನ್ಯೂರ್ ಹಾಕುದ, ಕಡಿಕ್ ನೀರು ಹಾಕುದ, ಕಡಿಕ್ ಆ ಸಾಯಿಲ್ ಫರ್ಟೈಲ್ ಆ ಟ್ರೀಲಿಯ ಉದ್ದಾತ. ಮತ್ತು ನಾವು ನಿಮ್ಗೀಗ ಆ್ಯಪಲ್ ತಗೊಂಡ್ರಿ, ಆ್ಯಪಲ್ ಸೀಡ್ ಇರುತ್ತಲ್ಲ ಅದನ್ನ ತಗೊಂಡು ಬಿಸಾಕೋದಲ್ಲ, ಅದು ತಗೊಂಡು ನಿಮ್ಮ ಹತ್ರ ಮಣ್ಣೆ ಹಾಕೋದು, ಕಡಿಗೆ ಹೊತ್ತು ಟ್ರೀ ನಿಮ್ಗೆ ಇನ್ನೊಂದ್ಸಲ ಅದು ತಿಂಬಕತ್ತ. ಅದು ಕೇಳುದ ನೀವು ಹಾಕೋಕಾಗ. ನಾವು ಅಂದಳಿ ಹೇಳು, ನೀವು ಅಂದ್ಬೇಡ, ನಾವು. ಮಾರಲ್ ಆಫ್ ದ ಸ್ಟೋರಿ ಈಸ್, ನಾವು ಎಲ್ಲರೂ, ನಾವು ಅಂದ್ರೆ ಎಲ್ಲರೂ, ನಾವು
ಎಂತಂತ್ರ ಮಾರಲ್ ಆಫ್ ದಿ ಸ್ಟೋರಿ ನಾವು ಕ್ಲೀನ್ ಗಂಧ ಮಾಡ್ಕಾಗ ಅಂದ್ರೆ ಗಲೀಜ್ ಮಾಡೋಕ? ಹ್ಞೂ ಗಲೀಜ್ ಮಾಡ್ರೆ ಅದು ಸತ್ತ ನಿಮ್ಗೆ ಕಡಿಗೆ ಆಕ್ಸಿಜನ್ ಬರುವುದಿಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಅದ್ ಕಡಿಗೆ ನೀವು ಸತ್ತತ್ತಿ. ಹಾಂ ಅದಕ್ಕೆ ಹೇಳೋದು. ವೆರಿ ಗುಡ್, ವೆರಿ ಗುಡ್, ಚಪ್ಪಾಳೆ. ಅಂಡ್ ಫಸ್ಟ್ ಪರ್ಫಾರ್ಮೆನ್ಸ್ ಯಾರು ನೋಡಿಲ್ದೆ ಇದ್ದ ಕಾರಣ ಅನದರ್ ಒನ್ ಟೈಮ್ ಪರ್ಫಾರ್ಮೆನ್ಸ್ ಬೈ ಆರ್ನಾ ಶೆಟ್ಟಿ ಆನ್ ದಿ ಸ್ಟೇಜ್. ಅಗೈನ್ ಆರ್ನಾ ಡಾನ್ಸ್ ಮಾಡ್ತಾ ಇದ್ದಾಳೆ. ಯಾವ ಹಾಡಿಗೆ ಆರ್ನಾ? ಯಾವ ಹಾಡು ಹಾಕ್ಲಿ? ಇಬ್ಬರು ಇರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಆಗ್ತಾಯಿತ್ತು. ನಾನೇನಾದರೂ ಒಂದು ಪರ್ಫಾರ್ಮೆನ್ಸ್ ಮಾಡು, ಸ್ಕೂಲಲ್ಲಿ ಏನಾದರೂ ಒಂದು ಡಿಬೇಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾನಲ್ವ, ಅದನ್ನು ಮನೆಯಲ್ಲಿ ನಾನು ಮತ್ತೆ ಪ್ರಾಕ್ಟೀಸ್ ಮಾಡಿಸೋದು. ಅಂದರೆ ಮಕ್ಕಳು ಸೇರಿ ಏನಾದರೂ ಒಂದು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಅವಾಗ ಮಾಡಿಸ್ತಾನೆ ಇರ್ತೀನಿ. ಸೊ ಇವಾಗ ಆರ್ನ ಡ್ಯಾನ್ಸ್ ಮಾಡ್ತಾಳೆ. ಇಬ್ಬರು ಮಧ್ಯೆ ಕಾಂಪಿಟೇಷನು, ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಚೆನ್ನಾಗಿ 11:30 ಆಗ್ತಾ ಬಂತು. ಸೊ ಎಲ್ರಿಗೋಸ್ಕರ ಜೋಳ ಕೂಡ ಬಾಯ್ಲ್ ಮಾಡಿದೆ. ಸೊ ಅದಂದರೆ ತುಂಬ ಇಷ್ಟ ಮಕ್ಕಳಿಗೂ ಕೂಡ, ಹಾಗೆ ಅಪ್ಪನೂ ಕೂಡ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ಅದನ್ನು ಬೇಯಿಸಿ ಕೊಡ್ತಾಯಿದ್ದೀನಿ.